ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಸುಮಾರು 1400 ವರ್ಷಗಳ ಹಳೆಯ ಇತಿಹಾಸವುಳ್ಳ ದೇವಸ್ಥಾನ ಪಂಚಲಿಂಗ ನಾಗೇಶ್ವರ ಸ್ವಾಮಿ ಟೆಂಪಲ್ ಬೇಗೂರಿನಲ್ಲಿ ನಾವು ಇವತ್ತು ಬಂದಿದ್ದೀವಿ. ಈ ದೇವಸ್ಥಾನವನ್ನು ಪಂಚಲಿಂಗ ನಾಗೇಶ್ವರ ಟೆಂಪಲ್ ಏನೋ ಕರೀತಾರಂದರೆ ಇಲ್ಲಿ 5 ಲಿಂಗಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದಕ್ಕೋಸ್ಕರ ಇದನ್ನು ಪಂಚಲಿಂಗ ನಾಗೇಶ್ವರ ಸ್ವಾಮಿ ಟೆಂಪಲ್ ಅಂತಲೇ ಕರೀತಾರೆ. ಈ ದೇವಾಲಯಕ್ಕೆ 4 ರಾಜಗೋಪುರಗಳಿವೆ. ನಾನು ನೋಡಿದಾಗಿಂದ ಆಲ್ರೆಡಿ 3 ಮೊದಲೇ ಇದ್ವು. ಇವಾಗ ಒಂದು ರೆಡಿ ಮಾಡ್ತಾ ಇದ್ದಾರೆ, ಅದರ ಕೆಲಸ ಇನ್ನು ನಡೀತಾನೆ ಇದೆ. ನಮ್ಮ ಮನೆಗೆ ಇದು ತುಂಬಾ ಹತ್ತಿರ ಅಂತ ಹೇಳ್ಬೋದು. ಒಂದು 5 ನಿಮಿಷದಲ್ಲೆಲ್ಲ ಹೋಗಿ ತಲುಪೋದು. ಇನ್ನು ಈ ದೇವಾಲಯದ ಪಕ್ಕದಲ್ಲೇ ಒಂದು ಪಾರ್ಕ್ ಥರ ಮಾಡ್ತಾ ಇದ್ದಾರೆ, ಮತ್ತು ಕೆರೆನೂ ಇದೆ. ಆ ಕೆರೆ ಮಧ್ಯದಲ್ಲಿ ಶಿವನ ದೊಡ್ಡದಾದ ಒಂದು ಮೂರ್ತಿನೂ ಇದೆ. ಈ ದೇವಸ್ಥಾನದ ಒಳಗಡೆ ಹೋಗುವಾಗ ದೇವಸ್ಥಾನದ ಮುಂದೆಗಡೆ 2 ಆನೆಗಳನ್ನು ನಿಲ್ಲಿಸಿದ್ದಾರೆ. ಕಲ್ಲಿಂದಲೇ ಕೆತ್ತಿರೋ ಆನೆಗಳು. ಅದು ದೇವಸ್ಥಾನದ ಒಳಗಡೆ ಹೋಗೋರಿಗೆ ಸ್ವಾಗತ ಮಾಡೋ ಥರ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ನಡೆಯುತ್ತೆ. ಹಾಗೆ ಪ್ರತಿ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಪ್ರಸಾದನೆಲ್ಲ ಕೊಟ್ಟು ಜಾತ್ರೆ ಥರ ನಡೆಯುತ್ತೆ. ನಾವು ಲಾಸ್ಟ್ ಟೈಮ್ ಶಿವರಾತ್ರಿ ದಿವಸ ಬಂದಿದ್ವಿ. ದರ್ಶನ ಆಗೋಕ್ಕೆ ಪೂರ್ತಿ 2 ಅವರ್ ಆಗಿತ್ತು. ಅಷ್ಟೊಂದು ಜನ ಎಲ್ಲ ಇಲ್ಲಿ ಸೇರ್ತಾರೆ. ಶಿವರಾತ್ರಿ ಅಂತ ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ರಥೋತ್ಸವನೂ ಇರುತ್ತೆ. ನಾವಿವತ್ತು ನನ್ನ 2 ಮಕ್ಕಳು, ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡವ್ರ ಅಕ್ಕ ಭಾವ ಬಂದಿದ್ದೀವಿ ದರ್ಶನ ಮಾಡೋಕ್ಕಂತ. ಇವತ್ತು ಜಾಸ್ತಿ ಜನ ಏನೂ ಇರಲಿಲ್ಲ, ಸೊ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಈ ದೇವಸ್ಥಾನಕ್ಕೆ ಎಂಟ್ರಿ ಫೀಸ್ ಏನಿಲ್ಲ, ಪಾರ್ಕಿಂಗ್ ಫೀಸ್ ಮಾತ್ರ ಇದೆ. ಮತ್ತು ಟೈಮಿಂಗ್ ಇದೆ. ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 6:30 11:30ವರೆಗೆ, ಆಮೇಲೆ ಸಂಜೆ 5:30 8 ಗಂಟೆವರೆಗೂ ಮಾತ್ರ ಓಪನ್ ಆಗಿರುತ್ತೆ. ನಿಮಗೂ ಈ ದೇವಸ್ಥಾನಕ್ಕೆ ಹೋಗೋ ಮನಸ್ಸು ಇಂಟ್ರೆಸ್ಟ್ ಏನಾದರೂ ಇದ್ದರೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದೇವಸ್ಥಾನದಲ್ಲಿ ಎಂಟ್ರಿ ಆದ ತಕ್ಷಣವೇ ನಾವು ಗಣೇಶನ ದರ್ಶನ ಮಾಡ್ಕೋತೀವಿ. ಗಣೇಶನ ದರ್ಶನ ಮಾಡ್ಕೊಳ್ಳುವಾಗ ಗಣೇಶನ ಹಿಂದೆಯೇ ಒಂದು ಬಿಲ್ವಪತ್ರೆ ಮರ ಇದೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಶ್ರಾವಣದಲ್ಲಿ ಬಿಲ್ವಪತ್ರೆ ಹುಡುಕ್ತಾ ಇರ್ತೀವಿ ಶಿವನಿಗೆ ಇರ್ಸೋಕ್ಕಂತ. ಜಾಸ್ತಿ ಎಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ಬಂದರೆ ಆರಾಮಾಗಿ ಸಿಗುತ್ತೆ. ಹಾಗೆ ಇಲ್ಲಿ ಬನ್ನಿ ಮರ ಕೂಡ ಇದೆ. ಇಲ್ಲಿ ಒಳಗಡೆ ಶ್ರೀ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ನಾವು ಒಂದು ಸ್ವಲ್ಪ ಮುಂದೆ ಬಂದರೆ ಕಾಳಿ ಕಮಟೇಶ್ವರ ದೇವಸ್ಥಾನ ಅಂತ ಇದೆ. ಇಲ್ಲಿ ಮಕ್ಕಳಾಗದೇ ಇರೋರು ಹರಕೆನ ಹೊತ್ಕೊಂಡ್ರೆ ದೇವ್ರಿಗೆ ಕೇಳ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಗರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇಲ್ಲಿ ಅದನ್ನು ದರ್ಶನ ಮಾಡಿಕೊಂಡು ಹಾಗೆ ಟೆಂಪಲ್ ಸುತ್ತಲೂ ಒಂದು ರೌಂಡ್ ಹಾಕಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟು ಹಳೆಯ ದೇವಸ್ಥಾನ ಇದು ಅಂತ. ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಒಂದು ಹಳೆ ಕಾಲದ ಬಾವಿನೂ ಇದೆ. ಇವಾಗ ಅದಕ್ಕೆ ಸುತ್ತಲೂ ಕೆಲಸ ಎಲ್ಲ ಮಾಡಿ ಹೊಸ ಥರ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಆವಾಗವಾಗ ಅನ್ನಪ್ರಸಾದನೂ ನಡೆಯುತ್ತೆ. ಅನ್ನಪ್ರಸಾದಕ್ಕಂತಲೇ ಸಪ್ರೇಟಾಗಿ ಒಂದು ಮಂಟಪನ ಕಟ್ಟಿ ಅಲ್ಲೇ ಅನ್ನಪ್ರಸಾದನ ಮಾಡ್ತಾರೆ. ಹಾಗೆ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪಕ್ಕದಲ್ಲಿರೋ ಪಾರ್ಕಿಗೆ ಬಂದ್ವಿ. ಈ ಪಾರ್ಕಿನ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುತ್ತಲೂ ಕೆರೆ, ನೀರು, ಸೆಂಟ್ರದಲ್ಲಿ ಶಿವನ ಸ್ಟ್ಯಾಚ್ಯೂನೂ ಇದೆ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.